ನಾನು ನಕ್ಕರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಯಜಮಾನ್ರು ಹೇಳಿದ್ದಾರೆ. ನಿಮಗೆ ಯಾಕೆ ಇಷ್ಟ ಆಗ್ತಿಲ್ಲ ಅಂತಿದ್ದೀರಾ ಚಿಕ್ಕಪ್ಪ? ನೀನ್ ಸಂತೋಷವಾಗಿದ್ರೆ ನಂಗೆ ಪರಮಾನಂದನಮ್ಮ. ಆದ್ರೆ ಸುಮ್ನಮ್ಮ ನಿನ್ ಪ್ರಾಣಕ್ಕೆ ಬೆಲೆ ಕಟ್ಟಿದಾಗ ನೀನು ಕೋಪ ಬರ್ತಾ ಇದ್ದಿದ್ದು ನನ್ನ ಮನ್ಸಿಗೆ ತುಂಬಾ ಬೇಜಾರಾಯ್ತು ಅಂತ ಇದೀನಮ್ಮ. ಯಾಕೆ ಅದ್ರ ಮೇಲೆ ನಿಂತಿದ್ದೀರ ಮಾವ? ಈಗ ಮೇಲ್ ಬಂದ್ ಹೇಳದೇ ಇದ್ರೆ ನಮಗೆ ಕೇಳಿಸಲ್ಲ ಅಂತ. ನನಗೇನ್ ಕಿವಿಡಿಲ್ಲ ಚಿಕ್ಕಪ್ಪ, ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಮಾವ, ನೀವು ನೈನಿನ್ ಅಬ್ಸರ್ವ್ ಮಾಡಿದ್ರ? ಇತ್ತೀಚೆಗೆ ಇವಳಿಗೆ ಕೋಪನೇ ಬರ್ತಾ ಇಲ್ಲ, ತುಂಬಾ ಕೂಲ್ ಆಗಿರ್ತಾ ಇದ್ದಾರೆ. ಯಾಕತ್ತಾರ? ನೀವೇ ಕೇಳಿ, ಹೇಳ್ತಾಳೆ, ನೋಡೋಣ. ಅಮ್ಮನವರು ಕಾಳಿದೇವಿ ಅವತಾರ ಎತ್ಕೊ ಮೊದ್ಲು ತುಂಬಾ ಶಾಂತವಾಗಿರ್ತಾಳಂತಪ್ಪ ವಿಶಾಲು. ಅದೇ ತರ ನಮ್ ನೈನಮ್ಮ ಕೂಡ ಏನೋ ಸ್ಕೆಚ್ ಹಾಕಿ ಈ ತರ ಸ್ಮೈಟ್ ಕೊಡ್ತಿದ್ದಾಳೆ ಅಂತ ನಂಗೆ ಅನಿಸ್ತಾ ಇದೆ. ನಿಮಗೆ ಅನುಮಾನ ಇದ್ರೆ ಯಜಮಾನ್ರಿಗೆ ಗಾಬರಿ ಶುರು ಆಗುತ್ತೆ ಚಿಕ್ಕಪ್ಪ. ಮತ್ತೆ ನಾನು ಯಾರ ಹತ್ರ ಯುದ್ಧ ಶುರು ಮಾಡ್ತೀನೋ ಅಂತ ನಾನು ಹಿಂದಿಂದನೇ ಓಡಾಡ್ತಾರೆ. ಹಾಗೆಲ್ಲ ಏನೂ ಇಲ್ಲ. ಇವಾಗ ನಿಂದು ಉರ್ಕೊಳ್ಳೋ ಅಂತ ಮನ್ಸಲ್ಲ, ದಯೆ ತೋರಿಸೋ ಮನ್ಸು. ಅದಕ್ಕೆ ಹಾಸ್ಪಿಟ್ಲ್ ಅವ್ರಿಗೆ 8 ಲಕ್ಷ ಜಾಸ್ತಿನೇ ಕಟ್ಟಿದ್ಯಾ. ಕಟ್ಬೇಕಾಗ್ ಬಂತು. ಯಾಕೆ? ದಯೆಯಿಂದನೇ ಇನ್ನೊಬ್ರಿಗೆ ಉಪಯೋಗ ಬರುತ್ತೆ ಅಂತ. ಇನ್ಶೂರೆನ್ಸ್ ಕೂಡ ರುಚಿ ಪಾಪು ಮೇಲೆ ಮಾಡೋದಕ್ಕೆ ಕಾರಣ ಏನಿರುತ್ತೆ ನಾನಿ? ಇಬ್ರು ಮಕ್ಳಿದ್ರು ಸರಿ, ರುಚಿ ಭವಿಷ್ಯಕ್ಕೆ ತನ್ನ ಪ್ರಾಣವೇ ಮುಡಿಪಾಕಿಟ್ಟು ಯೋಚನೆ ಮಾಡಿದಾಳೆ ಅಂದ್ರೆ ನೀನ್ ಹೆಂಡತಿ ತುಂಬಾ ಗ್ರೇಟ್ ಕಣಪ್ಪ. ಹಾ, ಇಷ್ಟು ಒಳ್ಳೆ ಕೆಲಸ ಮಾಡಿರೋ ನೈನಿ ಇನ್ನೊಂದು 1000 ವರ್ಷ ಹೀಗೆ ಸುಮಂಗಲಿಯಾಗಿರ್ಬೇಕು ಅಂತ ಕೇಳ್ಕೋಬೇಕು. ಸುಮನ ಮಾತ್ರ ಅವಳನ್ನ ಮಾತ್ರ ನೆನೆಸ್ಬೇಡಪ್ಪ. ಈಗ್ಲೇ ಇಲ್ಲಿಂದ ಕೆಳಗಿಳಿದು ಹಾಗೆ ಓಡ್ಕೊಂಡು ಹೋಗಿ ಸುಮ್ನಮ್ಮನ್ ಮೂತಿಗೆ ಹಾಗೆ ಜಡ್ಜ್ ಬಿಡ್ಬೇಕು ಅಂತ ಕೋಪ ಬರ್ತಿದೆ ನಂಗೆ. ನೀವ್ ಅಲ್ಲಿಂದ ಎಗರ್ಬೇಡಿ, ಕಾಲು ಉಳುಕುತ್ತೆ. ಮಾವ, ಬನ್ನಿ ನೀವು ಕೆಳಗೆ. ನನ್ನ ಕೆಳಗೆ ಇಳಿಸು ವಿಶಾಲ. ಕೆಳಗೆ ಬೀಳ್ತೀರಾ? ಕೆಳಗೆ ಬಿದ್ರು ಪರವಾಗಿಲ್ಲ, ನೀನ್ ಬಿಟ್ರೆ ಆ ಸುಮ್ನಮ್ಮಂಗ್ ಒಂದ್ ಗತಿ ಕಾಣಿಸ್ತೀನಿ ನಾನು. ಈ ಕೋಪನೆ ಬೇಡ ಅಂತ ಹೇಳೋದು. ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ, ಬನ್ನಿ. ಆಯ್ತು ವಿಶಾಲ.